ಎಷ್ಟು ಚಾಲೆಂಜಸ್ ಅಂತ ಅನ್ನಿಸ್ತು ನಿಮ್ಗೆ ಅವರ ಚೇಂಜಸ್ ಮಾಡೋದಕ್ಕೆ? ಓಹ್! ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಲ್ಲೇ ಕೊಟ್ಬಿಟ್ಟಿದ್ರು ನನಗೆ. ಹೆಂಗೆ ಕೆತ್ತೋದು ಇದನ್ನ ಅಂತ. ಹೆಣ್ಮಕ್ಳ ಮಾತು ನಾನ್ ಕೇಳಲ್ಲ, ಯಾರ್ ಮಾತು ನಾನ್ ಕೇಳಲ್ಲ ಅಂತ ಇದ್ದಾನೆ. ನನಗೆ ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ. ಫಸ್ಟ್ ಅದಕ್ಕೆ ಇವನಂತೂ ರಫ್ ಆಗಿದ್ದಾನೆ. ನಾನ್ ಸ್ವಲ್ಪ ಸಾಫ್ಟ್ ಆಗಿ ಜೆಂಟಲ್ ಆಗಿ ಮಾತಾಡಿದ್ರೆ ಮಾತ್ ಕೇಳ್ಬೋದು ಅನ್ಸ್ತು. ಸೊ ತುಂಬಾ ಸಾಫ್ಟ್ ಆಗಿ ಹೀಗ್ ಮಾಡೋಣ ಅಂತ ಮಾತಾಡ್ತಿದ್ದೆ. ಆಮೇಲೆ ಅವನು ಹೆಂಗಂದ್ರೆ ನನ್ನನ್ನ ಸಾಫ್ಟ್ ಅಂತ ಅನ್ಕೊಂಡಿದ್ದ. ಇವಳನ್ನೇ ನಾನ್ ಹೇಳ್ದಂಗೆ ಕೇಳೋ ತರ ಮಾಡ್ಕೊಂಬೇಡ ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ದ ಅನ್ಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ನಾನ್ ಹಂಗಿರ್ಲಿಲ್ಲ. ಹೇಳ್ತಾ ನನ್ ಪೇಶನ್ಸ್ ಲೆವೆಲ್ ಒಡೆದು ನಾಗವಲ್ಲಿ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟೆ ನಾನು. ಆಮೇಲೆ ಇವನು ರಾಮ್‌ನಾಥ್ ತರ ಫುಲ್ ಚೇಂಜ್ ಆಗ್ಬಿಟ್ಟ. ಹಾಗೆ ಒಂದೊಂದು ಪ್ರೋಸೆಸ್ ಅಲ್ಲೂ ಒಂದೊಂದು ಕ್ಯಾರೆಕ್ಟರ್. ಹೆಣ್ಮಕ್ಳು ಅಂತಂದ್ರೇನೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂತಾರೆ. ಸೊ ಎಲ್ಲಾ ಸ್ವಿಂಗ್ಸು ನೋಡಿ ಸೊ ನನ್ನೊಬ್ಳು ಮೂಡ್ ಸ್ವಿಂಗ್ಸ್ ನ ಹ್ಯಾಂಡಲ್ ಮಾಡಿದ್ರೆ ಇನ್ನ ಲೈಫ್ ಅಲ್ಲಿ ಎಷ್ಟೇ ಹುಡುಗಿರು ಬಂದ್ರು ಹ್ಯಾಂಡಲ್ ಮಾಡಕ್ಕೆ ರೆಡಿ ಆಗಿದ್ದಾನ ಅವನು. ಹಂಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅವನು ಮೆಂಟರಿಂಗ್ ಮಾಡೋದು ನನಗೆ ಚಾಲೆಂಜಿಂಗ್ ಆಗಿದ್ರಿಂದ ಇನ್ನ ಇಂಟ್ರೆಸ್ಟಿಂಗ್ ಆಗ್ತಾ ಹೋಯ್ತು. ಅದು ಎವ್ರಿ ಎಪಿಸೋಡ್, ಎವ್ರಿ ಕಾನ್ಸೆಪ್ಟ್ಸ್. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು.